ಲೇಟ್ ಆಗ್ಬೇಕಂತ ಹೇಳಿದ್ರೆ ಬಳ್ಳಾರಿಯಿಂದ ಕೂಡ ಅಲ್ಲಿ ಯಾರು ಪ್ಯಾಸೆಂಜರ್ ಇದು ಹೊಡಿನ ಶಾಣಿಯನ ಕಾಜಾರ ಹೋಗ್ಬಿಟ್ಟು ಡೈರೆಕ್ಟ್ ಭೇಟಿಯಾಗಿ ಅವ್ರಿಗೆ ಕೇಳೋಣ, ನಾವು ಇಷ್ಟಪಟ್ಟು ಕೇಳೋಣ, ಅವ್ರ ಬಾಯಲ್ಲಿ ನೇಮ್ ಬರುತ್ತೆ ಕೇಳೋಣ. ಸ್ನೇಹಿತರೆ, ಮುಕ್ಕಳಪ್ಪ ಅವರ ಮನೇಲಿ ಇದೀನಿ ನಾನು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಈ ಮಟ್ಟಿಗೆ ಬೆಳಿಬೇಕು ಅಂತ ಅಂದ್ರೆ ಅಭಿಮಾನಿಗಳ ಪ್ರೀತಿ, ಎಲ್ಲದರ ಜೊತೆಗೆ ಅವರ ಒಂದು ಕ್ರಿಯೇಟಿವಿಟಿ, ಯೂನಿಕ್ ಕಾಮಿಡಿ ಅದೆಲ್ಲವೂ ಕೂಡ ಜನರ ಮನಸ್ಸಲ್ಲಿ ಜನಮಾನಸದಲ್ಲಿ ಉಳಿಯೋ ರೀತಿಯಾಗಿ ಆಗಿದೆ. ಹಾಗಾಗಿ ಅವ್ರನ್ನ ನೋಡ್ಲಿಕ್ಕೆ ಬಹಳಷ್ಟು ದೂರದ ಊರಿಂದ ಬರ್ತಾ ಇದ್ದಾರೆ. ನಾನು ಒಬ್ಬ ಆಕ್ಟರ್ ಆಗಿರ್ಬೋದು, ಒಬ್ಬ ಕಮಿಡಿಯನ್ ಆಗಿರ್ಬೋದು, ಇದಕ್ಕಿಂತ ಸಂಪಾದಿಸೋದು ಬೇರೆ ಏನೂ ಇಲ್ಲ. ಬರ್ತಾ ಇದ್ರು, ಅವ್ರು ಇನ್ಯಾರಿಗೋ ವಿಡಿಯೋ ಕಾಲ್ ಮಾಡಿ ಅವ್ರನ್ನ ತೋರಿಸ್ತಾ ಇದ್ರು, ಅವ್ರ ರಿಲೇಷನ್ನು, ಮಕ್ಕಳು ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ರು. ಅವ್ರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿನಿತ್ಯ ನೀವು ನೋಡ್ತಾ ಇರ್ತೀರಿ. ಅವ್ರನ್ನ ಭೇಟಿ ಆಗ್ಲಿಕ್ಕೆ ಎಲ್ಲ ದೂರದಿಂದ ಬಂದಿರಿ. ಯಾವರಿಂದ ಬಂದಿರೋ ನೀವು? ಬಳ್ಳಾರಿಯಿಂದ ಬಂದಿರೋದ? ನೋಡ್ತಾ ಇರ್ತೀರಿ ಹಾಗಾದ್ರೆ? ಎಲ್ಲ ನಮ್ ಚಿಕ್ಕ ಮಳೆ ಆಗ್ಲಿ ಇಬ್ರು ಹುಡುಗರು ಇದಾರೆ ಸರ್, ಇವ್ರದ್ದು ಎಲ್ಲ ಪ್ರತಿಯೊಂದು ಅವ್ರದ್ದು ತುಂಬಾ ಇದು ತುಂಬಾ ಒಬ್ಬ ಸ್ಟಾರ್ ನೋಡಿ, ಒಬ್ಬ ಸ್ಟಾರ್ ನಟನಿಗೆ ಇರ್ಬೇಕಾದ ಫ್ಯಾನ್ಸ್ಗಳು ಇವ್ರಿಗೆ ಗಿಟ್ಟಿಸ್ಕೊಂಡಿರೋದು, ಅದನ್ನ ಗಳಿಸ್ಕೊಂಡಿರೋದು. ಏನ ಅಂತ ಏನು ಇಷ್ಟ ನಿಮಗೆ? ಅವ್ರು ಎಂಟರ್ಟೈನ್ಮೆಂಟ್ ಆಗ್ಲಿ, ಮಾತಾಡೋದಾಗ್ಲಿ, ವಿಡಿಯೋಸ್ ನೋಡಿ ಎಲ್ಲ ಆಕ್ಚುಲಿ ಇವ್ರು ನೋಡ್ಲಿಕ್ಕೆ ಹೋಗಿದ್ರೆ ನಾವು ಹಳೆ ಮನೆಯಲ್ಲಿ ಲಾಸ್ಟ್ ಟೈಮ್ ಭೇಟಿ ಆಗಿದ್ವಿ. ಅಲ್ಲಿ ಒಂದ್ ಹುಡುಗರು ಕೇಳಿದ ಪಟ್ಟದಾಗ ಅಲ್ಲಿ ಇಲ್ಲ ಸರ್ ಅಲ್ಲಿ ಸಿಂಟೆಕ್ಸ್ ಇದೆ 7ನೇ ಮಾಡಿನಲ್ಲಿ ಇರ್ತಾರೆ ನೋಡಿ ಅಂತ ಹೇಳಿ ಕಳಿಸಿದ್ರೆ ಮತ್ತೆ ಆಟೋ ತಗೊಂಡು ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡ್ ಬಹಳ ಚೆನ್ನಾಗ್ ಮಾಡ್ತಾರೆ ಸರ್. ನಮ್ಮ ಮನೇಲಿ ಅಮ್ಮ ಅವರು, ಅಕ್ಕ ಅವರು, ಅಕ್ಕನ ಮಕ್ಕಳು ಎಲ್ಲರೂ ಪ್ರತಿಯೊಂದು ವಿಡಿಯೋ ನೋಡ್ತೀರಿ ಸರ್. ಆಮೇಲೆ ನನಗೆ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ನೋಡಿ. ಎಷ್ಟು ಹಂಬಲ್ ಇದಾರೆ, ಎಷ್ಟು ಇನ್ನೋಸೆಂಟ್ ಇದೆ ಅವ್ರ ಮುಖದಲ್ಲಿ. ನನಗೊಂದು ಬಹಳ ಖುಷಿ. ಹೌದೌದು, ನಮಗೆ ಆನ್ ಸ್ಕ್ರೀನ್ ಅವ್ರನ್ನ ನೋಡ್ತೀವಲ್ಲ ಬಹಳ. ನಾವು ಹೋಟ್ಲ್ ಎಲ್ಲ ಬಿಟ್ಟು ಬಂದಿದ್ದೀವಿ ಸರ್, ಇವ್ರಿಗೋಸ್ಕರ ಬಂದಿರೋದು ಸರ್. ಕಾಲೇಜ್ ಎಲ್ಲ ಬಿಟ್ಟು ಹೋಟ್ಲ್ ಇದೆ ಸರ್, ಒಂದು ಹೋಟ್ಲ್ ಎಲ್ಲ ಬಿಟ್ಟು ಹೋಟ್ಲ್ ರಜಾ ಮಾಡಿ ಒಂದ್ ದಿವಸ ಹೋಗಿ ಶನಿವಾರ ಸ್ವಲ್ಪ ಕಮ್ಮಿ ಇರುತ್ತೆ. ನಾನು ಹೋಟ್ಲ್ ನಾನ್ ವೆಜ್ ವ್ಯಾಪಾರ ಕಮ್ಮಿ ಇರುತ್ತೆ ವ್ಯಾಪಾರ కాబట్టి ರಜಾ ಮಾಡಿ ಬಂದಿದ್ದೀವಿ ಸರ್. ಓಕೆ ಓಕೆ, ನೀವು ಹೋದ್ ಸರಿ ಬಂದಿದ್ರ? ಮತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದಿದ್ದೀರಾ? ಹೋದ್ ಸರಿ ನಾನು ಡಿಮ್ಯಾಂಡ್ಸಿಗೆ ಬಂದಿದ್ದೆ, ಸೈಕಾಟ್ರಿ ಪೋಸ್ಟಿಂಗ್. ಆ ಪೋಸ್ಟಿಂಗ್ ಟೈಮ್ ಅಲ್ಲಿ ಬೆಟ್ಟೆ ಆಗಿ ಹೋಗಿನ್ ಸಿಂಗಲ್. ಈಗ ನಮ್ಮ ಫ್ರೆಂಡ್ಸಿಗೆಲ್ಲ ಕರ್ಕೊಂಡು ಒಂದ್ ದಿವಸ ಹೇಳಿ ಹೋಗಿದ್ದೆ, ನಮ್ಮ ಫ್ರೆಂಡ್ಸಿಗೆ ಕರ್ಕೊಂಡ್ ಬರ್ತೀನಿ, ಈಗ ಕರ್ಕೊಂಡು. ಯಾವ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗತ್ತೆ? ಪದೇ ಪದೇ ಬಿದ್ದು ಬಿದ್ದು ನಗಂತ ವಿಡಿಯೋ ಯಾವ್ದಾದ್ರು ಇದೆಯಾ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳೋದಾದ್ರೆ? ಅವ್ರ ಎಲ್ಲಾ ವಿಡಿಯೋಸ್ಗಳು ತುಂಬಾ ಎಂಜಾಯ್ ಮಾಡ್ತಾರೆ. ಯಾವ್ದು ಶಾವಣಿಯ ಮಜ್ಜಿಗೆ ನಿಮ್ ಇವಾಗಾದ್ರೂ ನಮ್ ದೋಸ್ತಿ ಇವ್ರು ಭೇಟಿ ಆಗ್ಬೇಕಂತ ಹೇಳಿದ್ರೆ ಬಳ್ಳಾರಿಯಿಂದ ಕೂಡ ಅಲ್ಲಿ ಯಾರು ಪ್ಯಾಸೆಂಜರ್ ಇದು ಹೊಡಿನ ಶಾಣಿಯನ ಕಾಜಾರ ಹೋಗ್ಬಿಟ್ಟು ಡೈರೆಕ್ಟ್ ಭೇಟಿಯಾಗಿ ಅವ್ರಿಗೆ ಕೇಳೋಣ, ನಾವು ಇಷ್ಟಪಟ್ಟು ಕೇಳೋಣ, ಅವ್ರ ಬಾಯಲ್ಲಿ ನೇಮ್ ಬರುತ್ತೆ ಕೇಳೋಣ. ನಮಗೆ ಗೊತ್ತಿಲ್ಲ, ನೀವು ಅವ್ರೇ ಕೇಳ್ಬೇಕು. ನೀವು ಫ್ಯಾನ್ಸ್ ಅಲ್ವಾ, ನೀವು ರೆಗ್ಯುಲರ್ ನೋಡ್ತಾ ಇರ್ತಿರಲ್ಲ. ಏನ್ರಿ ಅದ್ರ ಮೀನಿಂಗ್ ಏನಾದ್ರು ಇದೆಯಾ ಸಪರೇಟ್ ಆಗಿ? ಉತ್ತರ ಕರ್ನಾಟಕದಾಗ ಡೈಲಾಗ್ ಅಂತಾರ್ರಿ, ಶಾಂಡಿಗನ್ ಮಜ್ಜಿಗೆ, ಶಾಂಡಿಗೆ ಮಜ್ಜಿಗೆ, ಶಾಂಡಿಗನ್ ಮಜ್ಜಿಗೆ. ಅರ್ಥ ಏನ್ರಿ ಸರ್? ಒಂದ್ ಗ್ಲಾಸ್ ಮಜ್ಜಿಗೆ ಕುಡೀರಿ ಅಂತ. ಶಾಂಡಿಗೆ ಅಂದ್ರೆ ಇದ್ರಿ, ಶಾಂಡಿಗೆ ತಿಂತೀರಲ್ಲ, ನೋಡಿ ಶಾಂಡಿಗನ್ ಮಜ್ಜಿಗೆ ಅಂತ ಹೇಳಿ. ಶಾಂಡಿಗೆ ತಿಂದು ಮಜ್ಜಿಗೆ ಕುಡಿಬೇಕು ಏನೋ ಗೊತ್ತಿಲ್ಲ. ಹೌದಾ? ನಿಮ್ಮ ಹೆಸರು? ಮಂಜು ಅಂತ ಸರ್. ಮಂಜು, ನಿಮ್ದು? ಯಾಸಿನ್. ಯಾಸಿನ್. ನೀವು ಎಲ್ಲ ಬಳ್ಳಾರಿ? ನೀವು? ಪವನ್. ನೀವು? ಹುಲಿರಾಜ್ ಅಂತ. ಅಲ್ಲ, ಫ್ಯಾನ್ಸ್ ಗ್ರೂಪ್ ಏನಾದ್ರು ಕ್ರಿಯೇಟ್ ಮಾಡಿದಾರ? ನಿಮ್ದೇನ ಫ್ಯಾನ್ಸ್ ಪೇಜ್ ಏನಾದ್ರು ಇದೆಯಾ ಮುಕ್ಕಳಪ್ಪ ಅವ್ರದ್ದು? ಆ ಥರದ್ದು ಏನ್ ಕ್ರಿಯೇಟ್ ಮಾಡಿಲ್ಲ? ಸಪೋರ್ಟ್ ಮಾಡ್ತಾರಲ್ಲ ಅಲ್ಲ, ನನಗೆ ಸಪೋರ್ಟ್ ಮಾಡ್ತೀರಿ ಸರ್. ಸ್ವಲ್ಪ ಅಲ್ಲ, ತುಂಬಾ ಮಾಡ್ತೀರಿ ನಾವು. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ನೋಡ್ತೀರಿ ಸರ್. ನಮ್ಮ ಅಕ್ಕನ ಮಕ್ಕಳು, ನಾವು ಅಣ್ಣ ತಮ್ರಿ, 5 ಜನ ಅಣ್ಣ ತಮ್ರಿ ಸರ್. ಪ್ರತಿಯೊಬ್ಬರು ನೋಡ್ತೀರಿ ಸರ್. ಏನ್ ಟೆನ್ಷನ್ ಇದ್ರೆ ಕೂಡ ವಿಡಿಯೋ ನೋಡಿದ್ರೆ ನಮಗೆ ಫುಲ್ ರಿಲ್ಯಾಕ್ಸ್. ಅದು 7 ಜನ್ಮದ ಪುಣ್ಯ ಬರುತ್ತಂತ. ಯಾರು ಹೆಚ್ಚು ನಗಿಸ್ತಾರಲ್ವಾ ಅದು ಪುಣ್ಯ ಬರುತ್ತದು. ಅವರು ಎಷ್ಟು ಜನ ರಿಲ್ಯಾಕ್ಸೇಷನ್ ಮೈಂಡ್ ಅಲ್ಲಿ IT ಇದ್ದವರು, IT BT ಇದ್ದವರು ಮನೇಲಿ ಟೆನ್ಷನ್, ಆಫೀಸ್ ಟೆನ್ಷನ್ ಇಂದ ಹೊರಗೆ ಬಂದು ನಿಮ್ದು ಯಾವ್ದೋ ಒಂದು ವಿಡಿಯೋ ನೋಡಿದ್ರೆ ತುಂಬಾ ಖುಷಿ ಪಡ್ತಾರಲ್ವಾ? ಬಹಳ ಪ್ರತಿಯೊಂದು ವಿಡಿಯೋ ಚೆನ್ನಾಗಿರ್ತೀರಿ ಸರ್. ಪುಣ್ಯ ಪ್ರಾಪ್ತಿ ಆಗುತ್ತೆ. ಮುಕ್ಕಳಪ್ಪ ಅವ್ರು ಬಹಳ ವರ್ಷ ಬದುಕಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡಿ.
ಇನ್ನೇ ಹೆಚ್ಚು ಕಾಲ ನಿಮ್ಮನ್ನ ನಗಿಸ್ತಾ ಇದ್ರೆ ಅದು ಅಡ್ವಾಂಟೇಜ್ ಅಲ್ವಾ ನಿಮಗೆ. ಹಾಗಾಗಿ ಅವ್ರ ಇನ್ನೋಸೆನ್ಸ್ ನನಗೆ ಬಹಳ ಇಷ್ಟ ಆಯ್ತು ನಿಜಕ್ಕೂ. ಅವ್ರ ಸಿಂಪ್ಲಿಸಿಟಿ ತುಂಬಾ ಇಷ್ಟ ಆಯ್ತು ನನಗೆ. ಬಂದು ನಮ್ಗೆ ಕರೆದು ಮಾತಾಡಿಲ್ಲ, ಅಷ್ಟು ಸಿಂಪ್ಲಿಸಿಟಿ. ಬೇರೆನಾದ್ರೆ ವೇಟ್ ಮಾಡಿ ಸರ್ ಕರಿತಾನೆ. ಅವ್ರ ಅಪ್ಪಾಜಿ ಬಂದ ತಕ್ಷಣ ಫಸ್ಟ್ ಬಂದ್ಬಿಟ್ಟು ಶೂಸ್ ಬಿಟ್ಟು ಮೇಲ್ಗಡೆ ಇದಾರೆ ನೋಡಿ ಅಂತ ಹೇಳಿದ್ರು. ಅಷ್ಟೇ ನೋಡ್ದಂಗ ಆಗ್ಬಿಡ್ತು ಸರ್. ಅವ್ರ ನೋಡ್ದಂಗ ಮತ್ ಬರ್ತಾ ಇರ್ರಿ ಖಂಡಿತ. ಏನೇ ಹೇಳ್ಲಿಕ್ಕಿದ್ಯಾ ನಿಮ್ ಫ್ಯಾನ್ಸ್ ಗಳ ಬಗ್ಗೆ? ಬಾಳ ಖುಷಿ ಆಕೈತ್ರಿ, ಸಪೋರ್ಟ್ ಮಾಡ್ತಿರ್ರಿ, ನಮ್ ವಿಡಿಯೋಸ್ ನೋಡ್ತಿರ್ರಿ, ಎಲ್ಲಾರ್ಗು ಶೇರ್ ಮಾಡ್ರಿ. ಧನ್ಯವಾದಗಳು. ಓಕೆ, ಒಂದ್ಸರಿ ನೀವೆಲ್ರು ಹೇಳ್ತೀರಾ? ಎಲ್ರು ಒಂದ್ಸರಿ ಒಟ್ಟಿಗೆ ಅನ್ನ ತಿಂತೀವಿ ಬಾಡ್ಯಾನ ಮಗನ. ಒಟ್ಟಿಗೆ ಅನ್ನ ತಿಂತಿ ಹೆಗ್ರೈಸ್ ತಿಂತೀಯ ಬಾಡ್ಯಾನ ಮಗನ. ನೀವ್ ಹೇಳ್ರಿ ಏನಾದ್ರು ಜೋರಾಗಿ ಮಾಸಾಗೆ ಹೊಡಿ ಶಾನ್ಗೆ ಮಜ್ಜಿಗೆ ಅಂತ ಅಲ್ಲಿಂದ ಹೇಳ್ಕೊತ ಬಂದಿದ್ರಿ, ಮತ್ತೆ ಇಲ್ಲಿ ಹೇಳ್ಬೇಕು. ನೋಡಿದ್ಮೇಲೆ ಅವ್ರ ಡೈಲಾಗ್ ಮರ್ತ ಹೋಗ್ಬಿಟ್ಟಿವಿ, ಆತರ ಆಗ್ಬಿಟ್ಟಿದೀವಿ ನಾವು. ಇಲ್ಲಿ ಮಂಕ್ ಆಗ್ಬಿಟ್ಟಿದೀವಿ ಸರ್ ನೋಡಿ. ಸೂಪರ್. ಓಕೆ, ಥ್ಯಾಂಕ್ ಯು. ಈ ಮಟ್ಟಿಗೆ ಬೆಳಿಬೇಕು ಅಂದ್ರೆ ಅಷ್ಟೇ ಅವಮಾನಗಳನ್ನು ಕೂಡ ನೋಡಿರ್ತಾನೆ. ನಿಮಗೆ ಅದೊಂದು ಕುತೂಹಲ, ಏನೆಲ್ಲ ಅವಮಾನಗಳು ನಿಮ್ಗೆ ಆಗಿರ್ಬೋದು ಅಂತ. ಆ ತರದ್ ಏನಾದ್ರು ನೆನ್ಪು ಮಾಡ್ಕೊಳ್ಬೋದಾ, ನೀವು ಮೆಲ್ಕ್ ಹಾಕ್ಬೋದಾ? ಅಂದ್ರೆ ಸ್ಟಾರ್ಟಿಂಗ್ ಮಾಡುವಾಗ ಅಂದಿರ್ತಾರ್ರಿ ಜನ, ಎಲ್ಲಾರ್ಗು ಕಾಮನ್ ರೀ ಅದ. ಅದೇನ್ ಮಾಡ್ತಿ, ಅದ್ರಾಗ ಏನೈತಿ, ಸುಮ್ನ ಕೆಲ್ಸಕ್ ಹೋಗ, ರೊಕ್ಕಾರ ದುಡಿತಿ ಅಂತ ಹಿಂಗೆಲ್ಲಾ ಅಂದಿರ್ತಾರ್ರಿ. ಅದೆಲ್ಲ ಕಾಮನ್ ಅಲ್ರಿ, ಎಲ್ಲಾರ್ಗು ಆಗಿರ್ತೈತ್ರಿ. ಅಂದ್ರು ನಮ್ ತಂದೆ ತಾಯಿ ನಮ್ಗ್ ಸಪೋರ್ಟ್ ಮಾಡಿ ನಮ್ ತಂದೆ ತಾಯಿಯವ್ರಿಗೆ ಹೇಳ್ತಿದ್ದೀವಿ ನಾವು, ಇದ್ರೊಳಗ ಒಂದ್ ಹೆಸರು ಆಗತೈತಿ, ಜನ ಹಿಂಗೆಲ್ಲಾ ನಮ್ಗ್ ಸಪೋರ್ಟ್ ಮಾಡಾತಾರ, ಎಲ್ಲಾರ ಹೋದ್ರ ಫೋಟೋ ಹೊಡ್ಕೋತಾರ, ಹಿಂಗೆಲ್ಲಾ ಅಂದಿದ್ದಕ್ಕ ಅವ್ರ ಮನ್ಯಾಗ ಏನ್ ಅಂದಿಲ್ರಿ, ಮಾಡ್ರಿ ನಿಮ್ಗೆ ಏನ್ ಇಷ್ಟ ಅಲ್ಲ ಅದ್ ಮಾಡ್ರಿ ಅಂತ ನಮ್ ದಾರಿಗೆ ಬಿಟ್ಟು ಬಿಟ್ರಿ. ತುಂಬಾ ಯಾವಾಗಾರ ನಾನು ಇಷ್ಟು ನಗ್ಸೋರೋ ಮುಖ ನಿಮ್ ಫೇಸ್ ಅಲ್ಲಿ ನೀವು ಇಷ್ಟು ಜನಕ್ಕೆ ನಗಿಸ್ತೀರಾ, ತೆರೆಮರೆಯಲ್ಲೂ ಹೇಳಕ್ಕಾಗದಿರ ಅಂತ ನೋವು ಇರುತ್ತೆ. ಯಾವಾಗಾದ್ರೂ ಕುತ್ಕೊಂಡು ಹತ್ತಿದಾರ ಅಂತ ನನಗೆ ಅದೊಂದು ಕುತೂಹಲ. ನಿಮ್ ಲೈಫಲ್ಲಿ ಆ ಥರದ ಘಟನೆಗಳು ಬರ್ದೇ ಇರಲಿ, ಬಟ್ ಯಾವಾಗಾದ್ರೂ ಕಣ್ಣೀರು ಹಾಕಿದಿರ ಆ ಥರ ಸಂದರ್ಭ? ಯಾರು ಕೇಳಿರ್ಲಿಕ್ಕಿಲ್ಲ ನಿಮಗೆ ಈ ಪ್ರಶ್ನೆನ, ನಾನು ಕೇಳ್ತಾ ಇದ್ದೀನಿ. ಯಾವಾಗಾದ್ರೂ ಮುಕ್ಕಳಪ್ಪನು ಕೂಡ ತುಂಬಾ ನೋವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಹತ್ತಿರೋದು ಉಂಟಾ ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂತ? ಹತ್ತಿರ್ತೇವ್ರಿ ಹಂಗ. ಆ ಘಟನೆ ಏನಾದ್ರು ನೆನ್ಪು ಮಾಡ್ಕೊಳ್ಬೋದಾ ನಿಮ್ ಫ್ಯಾನ್ಸ್ಗೆ ಅಟ್ಲೀಸ್ಟ್? ಆ ಥರ ಸಂದರ್ಭ ಏನಾಗಿತ್ತು ಅಂತ? ಹಂಗೇನಾಗಿಲ್ರಿ. ಓಕೆ, ನನಗೆ ಅಪ್ಪು ಫೋಟೋ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಅಪ್ಪು ಇದಾರೆ, ದರ್ಶನ್ ಇದಾರೆ. ಅಪ್ಪು ಇಷ್ಟನಾ ನಿಮ್ಗೆ? ಇಷ್ಟ ರೀ. ನಿಮ್ ಫೇವ್ರೇಟ್ ಹೀರೋ ಯಾರು? ಎಲ್ಲಾರ್ದು ನೋಡ್ತೇವ್ರಿ, ಅಂದ್ರೆ ಎಲ್ಲಾರ್ದು ನೋಡಿ ಅವ್ರಾಗ ನಾವು ಆಗ್ಬೇಕಪ್ಪ ಅಂತ ಒಂದ್ ಇದೈತ್ರಿ, ನಮಗೂ ಆಸೆ ಐತ್ರಿ. ಬಟ್ ಎಲ್ಲಾರ ಮೂವಿ ನೋಡ್ತೇವ್ರಿ, ಅವ್ರಿಂದ ನಾವು ಕಲಿತೇವ್ರಿ. ಹಿಂಗ್ ಮಾಡ್ಬೇಕಪ್ಪ, ನಾವು ಹಿಂಗ್ ಮಾಡ್ಬೇಕ, ಇವ್ರಂಗ ಆಗ್ಬೇಕ್ ನೋಡ ಅಂತ ಹೇಳಿ ನಮಗೂ ಒಂದ್ ಆಸೆ ಐತ್ರಿ. ಕಾಮಿಡಿಯನ್ ಯಾರಾದ್ರೂ ಸ್ಫೂರ್ತಿ ಇದಾರ ನಿಮ್ಗೆ? ಯಾರ್ದೋ ಇವ್ರದ್ದು ಕಾಮಿಡಿ ನೋಡಿ ಇನ್ಸ್ಪೈರ್ ಆಗಿರೋದು? ಹೆಚ್ಚೆಚ್ಚು ಸಾಧು ಕೊಕಿಲ್ ಅವ್ರ, ಚಿಕ್ಕಣ್ಣ ಅವ್ರ, ಅವ್ರದೆಲ್ಲಾ ನೋಡಿರ್ತೇವ್ರಿ. ನೋಡಿ ಇವ್ರಂಗ ನಾವು ಕಾಮಿಡಿ ಆಗ್ಬೇಕಪ್ಪ ಅಂತ ಹೇಳಿ ಆಸೆ ಐತ್ರಿ. ಯಾರೆಲ್ಲ ಫೋನ್ ಮಾಡಿದಾರ ನಿಮಗೆ ಸ್ಟಾರ್ಸ್ಗಳು? ಇಲ್ಲ ಯಾರೆಲ್ಲ ಭೇಟಿ ಆಗಿದ್ದೀರಾ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಇಷ್ಟಪಟ್ಟವ್ರು? ಮೊನ್ನೆ ದುನಿಯಾ ವಿಜಯ್ ಸರ್ ಅವ್ರು ಬಂದಿದ್ರಿ. ಏನಕ್ಕೆ ಬಂದಿದ್ರು ಅವರು? ಅವ್ರ ಶೂಟಿಂಗ್ ಇತ್ತಂತ್ರಿ ಇಲ್ಲಿ ಧಾರವಾಡ ಒಳಗ. ಓಕೆ. ಹಾ ರೀ, ಅವ್ರು ಬಂದ ಹಿಂಗ ನಿಮ್ಮ ವಿಡಿಯೋಸ್ ಎಲ್ಲಾ ನೋಡ್ತೇವಿ, ಚಲೋ ಮಾಡ್ತೀರಿ ಅಂತ ಹೇಳಿ ಅವ್ರ ಕರ್ಸಿದ್ದ, ಅವ್ರ ಕಾಲ್ ಮಾಡಿ ಕರಿಸಿ ಮಾತಾಡ್ಸಿದ್ರಿ. ಅಲ್ಲಿ ಹೋಗಿದ್ರ? ಇಲ್ಲಿ ಧಾರವಾಡದಾಗ ಬಂದಿದ್ರಿ, ಕರೆದ್ ಮಾತಾಡ್ಸಿದ್ರಿ. ಬಾಳ ಖುಷಿ ಆತ. ಅಂದ್ರ ನಮ್ದು ಪ್ರತಿಯೊಂದು ಡೀಟೇಲ್ಸ್ ಎಲ್ಲಾ ಗೊತ್ತೈತ್ರಿ ಅವ್ರಿಗೆ. ಮನಿ ಕಟ್ಟಿರಂತಲ್ಲ, ಹೊಸಾದ ಕಾರ್ ತಗೊಂಡಿರಂತಲ್ಲ. ಅಂದ್ರ ಒಂದ್ ಇಂಟರ್ವ್ಯೂ ಒಳಗ್ ಮೂವಿ ತೆಗ್ಯಾತೇವ ಅಂತ ಹೇಳಿದ್ವಿ ನಾವು, ಅದು ನೋಡಿ ಮೂವಿ ತೆಗ್ಯಾತಿ ಅಂತಲ್ಲ ಹಿಂಗೆಲ್ಲಾ ಕೇಳಿದ್ರಿ ಅವ್ರ. ಅಬ್ಸರ್ವ್ ಮಾಡ್ತಾರ ಅವ್ರು? ಹೌದು, ಅಬ್ಸರ್ವ್ ಮಾಡ್ತಾರೆ. ನೋಡಿ ನೀವು ದೊಡ್ಡ ಸ್ಟಾರ್ ಆಕ್ಟರ್ಸ್ ಅವರೆಲ್ಲ ಸಕ್ಸಸ್ ನೋಡಿದಾರೆ, ಎಲ್ಲದೂ ನೋಡಿದಾರೆ ಅವ್ರಿಗಲೇ. ನಿಮ್ ಬಗ್ಗೆ ಅವ್ರಿಗೆ ತಿಳ್ಕೊಳೋ ಕುತೂಹಲ ನೋಡಿ, ನೀವು ಮನೆ ಕಟ್ಟಿರೋದು, ಕಾರ್ ತಗೊಂಡಿರೋದು. ಖುಷಿ ಆಕೈತ್ರಿ. ಬಾಳ ಚಲೋ ಮಾತಾಡಿದ್ರಿ ಅವ್ರೆಲ್ಲ. ಅಂದ್ರ ನಾವ್ ಅವ್ರಕ್ಕಿಂತ ಸಣ್ಣ ಆರ್ಟಿಸ್ಟ್ ಇದ್ರು ಬಾಳ ಚಲೋ ನಮ್ಗ ಇದ್ ಮಾಡಿದ್ರಿ, ಟ್ರೀಟ್ ಮಾಡಿದ್ರಿ ಅವ್ರ. ಬಾಳ ಪ್ರೀತಿಲೇ ಮಾತಾಡಿದ್ರಿ ಎಲ್ಲಾ. ಹಿಂಗ್ ಮಾಡ ಹಂಗ್ ಮಾಡ ಅಂತ ಅವರು ನಮ್ಗೆ ಹೇಳ್ಕೊಡತ್ತಿದ್ರಿ. ಮತ್ತೆ ಯಾರ ಆಕ್ಟರ್ಸ್ ಮೀಟ್ ಮಾಡಿದಾರ? ಮತ್ತೆ ಭೇಟಿ ಆಗಿಲ್ರಿ. ಓಕೆ. ಯಾವ್ದೋ ಪ್ರಮೋಷನ್ ಅಂತ ಹೇಳಿ ನೀವೇ ಸಿನಿಮಾಗಳದ್ದು ಯಾವ್ದು ಮಾಡ್ಕೊಟ್ಟಿರೋದು ಆತರ? ಇದು
ಯೋಗರಾಜ್ ಭಟ್ ಅವ್ರದೊಂದು ಮಾಡಿದ್ದೀವ್ರಿ ಪ್ರಮೋಷನ್ ಮೂವಿದ. ಓಕೆ ಓಕೆ, ಅವ್ರ ಹತ್ರ ಫೋನ್ ಮಾತಾಡಿದ್ರ? ಅವ್ರ ಇಲ್ಲಿ ಧಾರವಾಡ ಬಂದಾಗ ಅವರು ಕಾಲ್ ಮಾಡಿ ಹಿಂಗ್ ಕರೆದಿದ್ರಿ, ನಮ್ಮ ಮೂವಿ ಬರತೈತಿ ಪ್ರಮೋಷನ್ ಮಾಡೋದೈತೆ ಅಂತ ಹೇಳಿ. ಅವ್ರದೊಂದು ಸಿನಿಮಾ ಪ್ರಮೋಷನ್ ಮಾಡ್ಕೊಟ್ಟಿದ್ರು. ನಿಮ್ ಪೇಜ್ಗಳ ಬಗ್ಗೆ ಹೇಳಿ. ಹಾ ರೀ, ಇದ ಮುಕಳಪ್ಪ ರಿಯಲ್ ಟೀಮ್ ಅಂತ ಐತ್ರಿ ಯೂಟ್ಯೂಬ್ ಚಾನಲ್. ಅದರದ್ರಿ ಇದ ಗೋಲ್ಡನ್ ಪ್ಲೇ ಬಟನ್ 10 ಲಕ್ಷ ಸಬ್ಸ್ಕ್ರೈಬರ್ ಆದ್ಮೇಲೆ ಬರ್ತೈತ್ರಿ ಇದು ಮುಕಳಪ್ಪ ರಿಯಲ್ ಟೀಮ್ 1 ಲಕ್ಷ ಸಬ್ಸ್ಕ್ರೈಬರ್ ಆದ್ಮೇಲೆ ಇದು ಬಂದಿದ್ರಿ ಇದ್ರ ಜೊತೆಗೆ ಏನಾರ ಗಿಫ್ಟ್ಸ್ ವೋಚರ್ಸ್ ಆತರ ಏನಾರ ಬರುತ್ತಾ? ಒಂದ್ ಸರ್ಟಿಫಿಕೇಟ್ ಬರುತ್ತೆ, ಸರ್ಟಿಫಿಕೇಟ್ ಇದೊಂದ್ ಬರುತ್ರಿ. ಇದ ಮುಕಳಪ್ಪ ಶಾರ್ಟ್ ವಿಡಿಯೋ ಅಂತ ಐತ್ರಿ, ಇದೊಂದ್ ಸಪರೇಟ್ ಪೇಜ್. ಇನ್ಸ್ಟಾಗ್ರಾಮ್ ದಾಗ ಬಿಟ್ಟಿದ್ ವಿಡಿಯೋ ಆ ಶಾರ್ಟ್ ವಿಡಿಯೋ ಚಾನಲ್ ದಾಗ ಬಿಟ್ಟಿರ್ತೀವಿ. ಮತ್ತ ಇದ ಮುಕಳಪ್ಪ ಲಾಗ್ ಅಂತ ಐತ್ರಿ, ಎಲ್ಲಾರ ನಾವು ಟ್ರಿಪ್ ಹೋಗಿದ್ದ ವಿಡಿಯೋದ ಏನಾರ ಹಿಂಗ ಕ್ಲಿಪ್ ಮಿಸ್ಟೇಕ್ ಆಗಿರ್ತಾವಲ್ರಿ ಅವೆಲ್ಲಾ ವಿಡಿಯೋ ಹಾಕಿರ್ತೀವ್ರಿ ಆ ಚಾನಲ್ ಒಳಗ. ವಿಡಿಯೋಸ್ಗಳು ನೋಡದೇ ಇರೋದು. ಒಟ್ಟು 4 ಪೇಜ್ ಇದೆ. 3 ಅದಾವ್ರಿ. 3 ಅದು ರಿಯಲ್ ಟೀಮ್ ಅಂತ ಒಂದಿದೆ. ಇದು ಒಂದರದ್ರಿ, ಇದು 2 ಚಾನಲ್ ಇದ್ರಿ. ಓಕೆ, ಟೋಟಲ್ 3 ಪೇಜ್ ಹ್ಯಾಂಡಲ್ ಮಾಡ್ತೀವಿ. 3 ಪೇಜ್ ಐತ್ರಿ. ಇನ್ನೊಂದ್ ಶಂಕರಪ್ಪ ಅಂತ ಹೇಳಿ ಐತ್ರಿ, ಈಗ 70,000 ಅದಾರ್ರಿ. ಓಹೋ, ಸೂಪರ್ ಸೂಪರ್. ಎಲ್ಲಾ ಮಾನಿಟೈಸ್ ಆಗಿದೆ, ಎಲ್ಲಾ ಮಾನಿಟೈಸ್ ಆಗಿದ್ರಿ. ಜಾಸ್ತಿ ವಿಡಿಯೋಸ್ ಹಾಕುದಂತಂದ್ರ ಕಾಮಿಡಿ ಚಾನಲ್. ಓಕೆ ಓಕೆ. ಅದಾದ್ಮೇಲೆ ಯೂಟ್ಯೂಬ್ ಇಂದಾನೆ ಕೆಲವೊಂದು ಮೀಟಿಂಗು ಫಂಕ್ಷನ್ಸ್ ಗಳು ಆತರದೇನ ಕಾಲ್ ಬಂದಿದ್ಯಾ ನಿಮಗೆ? ಆತರ ಏನ್ ಹೋಗಿಲ್ಲ. ಈ ಶೂಟಿಂಗ್ ಇರುತ್ತಲ್ರಿ ಕಂಟಿನ್ಯೂ, ಎಲ್ಲಿ ಹೋಗಾಕ ಚಾನ್ಸ್ ಸಿಗುದಿಲ್ರಿ ನಮ್ಗ. ಅದ್ ಒಂದ್ ದಿನ ಗ್ಯಾಪ್ ಸಿಕ್ಕಿದ್ದ ಅಯ್ಯೋ ಸಿಕ್ತಲ್ಪ ಅಂತ ಹೇಳಿ ಅದ ಖುಷಿ ಒಳಗಿರ್ತೇವ್ರಿ. ನಿಮಗೆ ಒಂಥರ ಈ ಕಾಂಪ್ಲಿಕೇಶನ್ಸ್ ಆಗ್ಬಿಟ್ಟಿದೆ. ನಿಮಗೆ ಒಂದು ಕಂಟೆಂಟ್ ಕೊಡ್ಲೇಬೇಕು ಅನಿವಾರ್ಯ. ನೀವು ಪ್ರತಿನಿತ್ಯ ಸ್ಕ್ರಿಪ್ಟ್ ಗಳ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ಬೇಕು. ಏನನ್ಸ ತುಂಬಾ ಅಯ್ಯೋ ಸ್ಕ್ರಿಪ್ಟ್ಸ್ ಗಳು ಕಮ್ಮಿ ಆಗ್ಬಿಟ್ಟು ಅಂತ ಅನ್ಸುತ್ತಾ? ಓಕೆ, ನೀವು ತೊಂದ್ರೆ ಇಲ್ಲ, ಆರಾಮ್ಸೆ ಮಾಡ್ಕೊಳ್ತೀರಾ ಸ್ಕ್ರಿಪ್ಟ್ ಗಳ ಬಗ್ಗೆ? ಹಾಕಿರ್ತೈತ್ರಿ, ಏನಪ್ಪಾ ಸ್ಕ್ರಿಪ್ಟ್ ಸಿಗಾತಿಲ್ಲಲ್ಲ ಅಂತ ಹೇಳಿ ಅಂದ್ರ ಬಾಳ ಪ್ರೆಷರ್ ಆದಂಗ ಹಾಕಿರ್ತೈತ್ರಿ. 3 ದಿನಕ್ಕೊಂದ್ ಬಿಡುದೈತಿ, ಮಿಸ್ ಮಾಡುವಂಗಿಲ್ಲ, ಪ್ರೆಷರ್ ಹಾಕಿರ್ತೈತಿ. ಅದು ಬ್ರದರ್ಸ್ ಎಲ್ಲಾ ಮಾತಾಡ್ಕೊಂಡ್ ಒಂದ್ ಯಾವ್ದಾರ ಟಾಪಿಕ್ ತೆಗೆದು ಇದ್ ಮಾಡ್ತೇವ್ರಿ. ಓಕೆ ಓಕೆ. ಸಿನಿಮಾಗಳದ್ದು ಈಗ ಹೆಂಗಿದ್ರು ರಿಲೀಸ್ ಏನಾರ ಪ್ಲಾನಿಂಗ್ ಯಾವಾಗ ಏನು ಅಂತ ಶೆಡ್ಯೂಲ್ಸ್ ಏನಾರ ಹಾಕೊಂಡಿದ್ದೀರಾ? ಯಾವಾಗ ಮುಗಿಸ್ಬೇಕು ಏನು ಅಂತ? ಒಟ್ಟು ಇದು 2026 ಮುಗಿಸ್ಬೇಕಂತ ಐತ್ರಿ ಶೂಟಿಂಗ್. ಓಕೆ ಓಕೆ. ಎಲ್ಲಾ ಮುಗಿಸಿ ಮುಂದಿನ ವರ್ಷ ಹಿಂಗ ರಿಲೀಸ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಹಾಕೊಂಡಿವಿ. ಇದು ನಿಮ್ ಫಾದರ್? ಇವ್ರು ನಮ್ಮ ಅಜ್ಜಾರಿ, ನಮ್ಮ ತಾತ. ಓಕೆ ಓಕೆ ಓಕೆ. ಎಲ್ಲ ಈಗ ಬಹಳಷ್ಟು ಸಮಾರಂಭಗಳಿಗೆ ಎಷ್ಟಾಗಿ ಹೋಗ್ತಾನೆ ಇರ್ತೀರಾ ನೀವು? ಅದನ್ನ ಹೆಂಗ್ ಶೆಡ್ಯೂಲ್ ಮಾಡ್ತೀರಾ ಅಂತ ಅಟೆಂಡ್ ಮಾಡ್ಲಿಕ್ಕೆ? ಎಲ್ಲ ಶೂಟಿಂಗ್ ಗ್ಯಾಪ್ ಇದ್ದಾಗ ಇದ್ ಮಾಡಿರ್ತಾರಿ. ಅವ್ರು ಮೊದ್ಲ ಹೇಳಿರ್ತಾರಿ, 1 ತಿಂಗಳ ಇಲ್ಲ 2 ತಿಂಗಳ ಹಿಂಗ್ ಮೊದ್ಲ ಹೇಳಿರ್ತಾರಿ. ಆ ದಿನ ಶೂಟಿಂಗ್ ಗ್ಯಾಪ್ ಮಾಡ್ಕೊಂಡು ಹೋಗಿರ್ತೇವ್ರಿ ಅವತ್ತು. ಇಲ್ಲಿ ಪೇಪರ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ ನೋಡ್ದೆ ನಾನು, ನಿಮ್ದು ಒಂದು ಆರ್ಟಿಕಲ್ ಇದಲ್ಲ, ಅದನ್ನು ಫೋಟೋ ಮಾಡಿಸಿ ಇಟ್ಕೊಂಡಿದ್ರಿ. ಏನ್ ಬಂದಿದೆ ಅದು? ವಿಡಿಯೋ ಮಸ್ತ್ ಮಜಾ ಅಂತನಾ? ಇದು ಪ್ರಜಾವಾಣಿ ಒಳಗ್ ಬಂದಿದ್ರಿ. ಶೂಟಿಂಗ್ ಹೆಂಗ್ ಏನೇನ್ ಮಾಡ್ತೀರಿ, ಎಷ್ಟು ಸಬ್ಸ್ಕ್ರೈಬರ್ ಅದಾವ, ಅವ್ರು ಫೋನ್ ಮಾಡಿ ಎಲ್ಲಾ ಕೇಳ್ಕೊಂಡ್ ಡೀಟೇಲ್ಸ್ ಪೇಪರ್ನಾಗ ಹಾಕಿದ್ರಿ ಅವ್ರು. ಓಕೆ ಓಕೆ. ಅವರೇ ಫೋನ್ ಮಾಡಿ ತಿಳ್ಕೊಂಡು ಅದಾದ್ಮೇಲೆ ಪಬ್ಲಿಷ್ ಆಗಿರೋದು. ಒಂದು ಸ್ಟೇಟ್ ಎಡಿಷನ್ ಅಲ್ಲಿ ನಿಮ್ ಬಗ್ಗೆ ಒಂದು ಸ್ಟೋರಿ ಪೇಪರ್ ನ್ಯೂಸ್ ಪೇಪರ್ ಬರೀತಾರೆ ಅಂದ್ರೆ ನೋಡಿ ಎಷ್ಟು ಖುಷಿ ಆಗತ್ತೆ ನಿಮಗೆ. ಥ್ಯಾಂಕ್ಸ್ ರೀ, ಎಲ್ಲಾ ಜನರ ಆಶೀರ್ವಾದ ರೀ. ಅವ್ರು ಸಪೋರ್ಟ್ ಮಾಡಿದ್ದ ನಾವ್ ಇಲ್ಲಿ ನಿಂತಿದ್ರಿ. ಈಗ ಖುಷಿ ಆಯ್ತು. ಥ್ಯಾಂಕ್ಸ್ ರೀ. ನನಗೆ ಈ ಧರ್ಮ ನೋಡಿ, ನೀವು ನಾನು ಒಬ್ಬ ಮುಸ್ಲಿಂ ಹುಡುಗ ಆಗಿ ನಾನು ಆ ತರದನ್ನೆಲ್ಲ ಹೇಳ್ಬಾರ್ದು. ನೋಡಿ, ಭಗವದ್ಗೀತೆ ಇಟ್ಟಿದ್ದೀರಾ, ಅದು ಬಹಳ ಖುಷಿ ಆಯ್ತು. ಏನ್ ಹೇಳ್ತೀರಾ ಈ ತರದೆಲ್ಲ? ಜಾತಿ ಮತ ಪಂಥ ಇವೆಲ್ಲ ಯಾವ್ದು ಇಲ್ಲ, ಎಲ್ಲರೂ ಪ್ರೀತಿಸ್ತಾರ ನಿಮ್ನ. ಆ ವಿಷಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಅದ್ರ ಬಗ್ಗೆ ಏನ್ ಮಾತಾಡಕ್ ಇದಾಗಲ್ರಿ, ನಮ್ಗೆ ಎಲ್ಲಾರು ಬೇಕ್ರಿ. ನಾವ್ ಎಲ್ಲಾ ಹಂಗ ಮುಸ್ಲಿಂ ಹಿಂದೂ ಅಂತ ಏನಿಲ್ರಿ, ನಮ್ದೆಲ್ಲಾ ವಿಡಿಯೋ ನೋಡಿ ಸಪೋರ್ಟ್ ಮಾಡತ್ತಾರ. ನಮ್ಗೆ ಬಾಳ ಖುಷಿ ಆಕೈತ್ರಿ. ಭಗವದ್ಗೀತಾನು ಐತಿ, ಕುರಾನು ಐತಿ, ಎಲ್ಲಾ ಐತ್ರಿ. ಓಹೋ, ಸೂಪರ್. ಇದು ಕುರಾನ ಇದು? ಹಾ ರೀ. ಓಕೆ ಓಕೆ. ಒಂದ್ ಕಲಾವಿದ ಅಂದ್ರ ಜಾತಿ ಗೀತಿ ಬರುದಿಲ್ರಿ, ಒಂದ್ ಮನುಷ್ಯ ಇದ್ದಂಗ್ರಿ. ಹೌದು ನೋಡಿ, ನಾನು ಅದನ್ನೇ ನಾನು ಅಬ್ಸರ್ವ್ ಮಾಡಿದೆ. ಬಹಳ ಜನಕ್ಕೆ ಇಲ್ಲಿವರೆಗೂ ನಾನು ನಮ್ಮ ಬ್ರದರ್ಗೂ ಹೇಳ್ದೆ ಅದನ್ನೇ, ಅವ್ನಿಗೆ ಗೊತ್ತೇ ಇಲ್ಲ. ನೀವು ನಾನು ಆ ಪರ್ಟಿಕ್ಯುಲರ್ ಅದನ್ನ ನಾವು ಇಟ್ಕೊಂಡು ಮೈಂಡಲ್ಲಿ ನಮ್ಮ ತಲೆಗೂ ಹೋಗ್ಬಾರ್ದು, ಅದು ನಿಮ್ ತಲೆಗೂ ಹೋಗಬಾರ್ದು. ಯಾಕಂದ್ರೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಇಲ್ಲಿ, ಯಾವ್ದು ಜಾತಿ ಮತ ಎಲ್ಲ ಮೀರಿದ್ದು ಕಲೆಯನ್ನು. ಇದಕ್ಕೆ ಭಾಷೆ ಇಲ್ಲ, ಅದು ಮೀರಿದಂತ ಕಲೆ. ನೀವು ಅದನ್ನು ನೀವು ರೂಢಿಸ್ಕೊಂಡಿದ್ರಲ್ಲ, ಅದು ಬಹಳ ಖುಷಿ ಆಯ್ತು. ಭಗವದ್ಗೀತೆ ಇಟ್ಟಿದ್ರಿ, ಕುರಾನ್ ಇಟ್ಟಿದ್ರಿ, ಎಲ್ಲ ಬಹಳ ಖುಷಿ ಆಗುತ್ತೆ. ಈ ಕಲಾವಿದ ಅಂದ್ರ ನಗ್ಸಾಕ್ ಅಷ್ಟ ನಮ್ ಪ್ರಯತ್ನ ಮಾಡತ್ತಿದ್ರು, ಇದ್ರೊಳಗ ಅದೆಲ್ಲ ಏನ್ ತರೋದಿಲ್ರಿ.
ನಿಮ್ಮ ವಿಡಿಯೋಸ್ಗಳು ನೋಡ ನೀವು ನಕ್ಕಿದ್ದು ಉಂಟಾ ಯಾವಾಗಾದ್ರು? ಹಾ ಏನ್ ಏನಪ್ಪ ಇದು ನೀನೇ ಕುತ್ಕೊಂಡು ನೀವೇ ನಾನು ಮೊನ್ನೆ ನೀವು ಯಾವ್ದೋ ಒಂದು ನ್ಯೂ ಇಯರ್ ಯಾವ್ದೋ ಒಂದು ಮನೇಲಿ ಬರೋದಿಲ್ಲಪ್ಪ ಗೆಳೆಯ ನಾನು ಎಲ್ಲ ತಲೆ ತಿನ್ನಕತ್ತಾವ ಮಕ್ಳು ಇಲ್ಲಿ 4 ಮಕ್ಕಳು ತಲೆ ತಿಂತಾವ ನಮಗೆ ಆಗ್ಲಿ ಎಷ್ಟು ನಗು ಬರುತ್ತದು ಅದು ನೀವೆಷ್ಟು ಎಂಜಾಯ್ ಮಾಡ್ತೀರಿ ನಿಮ್ ವಿಡಿಯೋಸ್ಗಳು ನೋಡಿ? ಹಾ ಏನ್ ನಕ್ಕಿರ್ತೇವ್ರಿ ನಾವ ಏನಪ್ಪಾ ಇದು ಮಾಡಿದ್ದಂತ ತುಂಬಾ ಪದೇ ಪದೇ ನೋಡೋ ಅಂತ ವಿಡಿಯೋ ಯಾವ್ದು ನೀವು ನಿಮ್ಮ ವಿಡಿಯೋನ? ಹಾ ಯೂಟ್ಯೂಬ್ ನೋಡ್ತಿರ್ತೇವ್ರಿ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್. ಯಾವ್ದಾರ ಪರ್ಟಿಕ್ಯುಲರ್ ಆಗಿ ಈ ತರದ ವಿಡಿಯೋ ಇದೆಯಾ ತುಂಬಾ ಚೆನ್ನಾಗ್ ಬಂತಪ್ಪ ಇದು ಒಂದು ಸ್ಯಾಟಿಸ್ಫೈ ವಿಡಿಯೋ? ಇನ್ಸ್ಟಾಗ್ರಾಮ್ ನೋಡ್ತಿರ್ತೇವ್ರಿ, 10 ಸಲ ಅದ ನೋಡ್ತಿರ್ತೇವೆ. ಒಂದ್ ಐಫೋನ್ ಮಾಡಿದ್ವಿ ಸಿಮಿಟ್ರಿ. ಹಾ ಸಿಬಿಟಿ ಬರ್ತೈತೆ, ಸಿಬಿಟಿ ಎಲ್ಲಿ ಬರ್ತೈತಿ ಅದು ತುಂಬಾ ಚೆನ್ನಾಗಿದೆ, ನನಗೆ ಅದು ಭಾರಿ ಇಷ್ಟ ಆಯ್ತದ. ಅದ್ ನೋಡ್ತಿರ್ತೇವ್ರಿ. ಮತ್ ಯೂಟ್ಯೂಬ್ ಒಳಗ ಅತ್ತಿ ಹಳೆಯ ಜಗಳ ಅಂತ ಐತ್ರಿ, ಅದು ನೋಡ್ತಿರ್ತೇವಿ.